ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಮೊದಲ ಗದ್ಯ ಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು. ಸೊ ಮೊದಲ ಪದ್ಯ ಹುತ್ತರಿ ಹಾಡು. ಇವೆರಡನ್ನು ಸೇರಿ 20 ಅಂಕಗಳಿಗೆ ಒಂದು ಪಾಠಾಧಾರಿತ ಮೂಲ್ಯಾಂಕನ LBಯನ್ನು ಪ್ರಿಪೇರ್ ಮಾಡಿದ್ದೀವಿ. ಎಲ್ಲ ವಿಷಯಗಳಲ್ಲಿ ಸಿಗ್ತದೆ. ಯಾರಿಗೆಲ್ಲ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸೊ ಫಸ್ಟ್ ನೋಡೋಣ ಕ್ವಶನ್ ಪೇಪರ್ನ ವಿನ್ಯಾಸ ಹೇಗಿದೆ ಅಂತ. ಸ್ಮರಣೆಗೆ 6 ಅಂಕ ಇದೆ, ಗ್ರಹಿಕೆಗೆ 10, ಅಭಿವ್ಯಕ್ತಿಗೆ 4, ಒಟ್ಟು 20 ಅಂಕ. ಪ್ರಶ್ನಾ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 1 ಅಂಕದ್ದು 6, 2 ಅಂಕದ್ದು 10 ಅಂಕ, 4 ಅಂಕಕ್ಕೆ 4 ಅಂಕದ ವೇಟೇಜ್ ಮಾಡಿದ್ದೀವಿ. ಟೋಟಲಿ 20 ಮಾರ್ಕ್ ಇದೆ. ಕಠಿಣತೆ ಮಟ್ಟ ನೋಡೋದಾದರೆ ಸುಲಭ 6 ಅಂಕ ಇದೆ, ಸಾಧಾರಣ 10 ಅಂಕ ಇದೆ, ಕಠಿಣ 4 ಇದೆ. ಟೋಟಲಿ 20 ಮಾರ್ಕ್ ಇದೆ. ಇನ್ನು ಪ್ರಶ್ನೆಗಳ ಪಾಠವಾರು ಅಂಕ ಹಂಚಿಕೆ ನೋಡೋದಾದರೆ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳಿಗೆ 1 ಅಂಕದ 2 ಪ್ರಶ್ನೆ, 2 ಅಂಕದ 2, 4 ಅಂಕದ 1, 5 ಪ್ರಶ್ನೆ, 10 ಅಂಕ. ಇನ್ನು ಹುತ್ತರಿ ಹಾಡು ಪದ್ಯಕ್ಕೆ 1 ಅಂಕದ 4, 2 ಅಂಕದ 3, ಒಟ್ಟು 7 ಪ್ರಶ್ನೆಗಳು, 10 ಅಂಕ. ಸೊ ಟೋಟಲಿ 1 ಅಂಕದ 6 ಪ್ರಶ್ನೆ ಇದ್ದಾವೆ, 2 ಅಂಕದ್ದು 10 ಟು 10 ಮಾರ್ಕ್ ಇದೆ, 4 ಮಾರ್ಕದ್ದು 1 ಇದ್ದಾವೆ. ಓಕೆ, ಇದು 5 ಆಗಬೇಕು. ಸೊ ಟೋಟಲಿ 12 ಕ್ವಶನ್ಸ್ ಇದ್ದಾವೆ. 20 ಮಾರ್ಕನ್ನು ಏನು ಮಾಡಿದ್ದೀವಿ, ವೇಟೇಜನ್ನು ಕೊಟ್ಟಿದ್ದೀವಿ. ಈ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದು. ಇದೇ ಥರ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ತಾನೆ ಇರ್ತೀವಿ. ಜಸ್ಟ್ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನೋಡುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಮತ್ತು ಹುತ್ತರಿ ಹಾಡು ಪದ್ಯದ LBI ಕ್ವಶನ್ ಪೇಪರ್ನ ಕೀ ಆನ್ಸರ್ ಒಂದಿಗೆ. ಮೇನ್ ಫಸ್ಟ್ ಇತ್ತು ಪದಗಳ ಅರ್ಥ ಬರೀರಿ. 2 ಪ್ರಶ್ನೆ, ಪ್ರತಿಯೊಂದಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಬಗ್ಗ ಪದದ ಅರ್ಥ ಕೇಳಿದರು, ಹುಲಿ. ಹಾಡುಗತೆ ಪದದ ಅರ್ಥ ಕೇಳಿದ್ದಾರೆ. ಹಾಡಿನ ಮೂಲಕ ಹೇಳೋ ಕತೆಗೆ ನಾವೇನಂತೀವಿ, ಹಾಡುಗತೆ ಅಂತ ಕರಿತೀವಿ. ವಾಕ್ಯ ಪೂರ್ಣ ಮಾಡಬೇಕು. 2 ಪ್ರಶ್ನೆ ಇದೆ. ದೇಶ ಸೇವೆ ಡ್ಯಾಶ್ ಅಂತ ಇದೆ, ಈಶ ಸೇವೆ, ದೇಶವೇ ಗುಡಿ ಅಂತ ಇದೆ. ಸೊ ಅದರ ಮುಂದಿನ ಭಾಗ ಏನಾಗಿತ್ತು, ದೇಶಕ್ಕಾಗಿ ದುಡಿ ಅಂತ ಆಗಬೇಕು. ಇನ್ನು 1 ಅಂಕದ 2 ಪ್ರಶ್ನೆ ಇದೆ. ಜಿಂಕೆ ಕುತ್ತಿಗೆಯಲ್ಲಿ ಏನಿತ್ತು ಅಂತ ಕೇಳಿದ್ದಾರೆ. ಸೊ ಜಿಂಕೆ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು. ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯವರೆಗೆ ಬೆಳೆದಿದೆ ಅಂತ ಕೇಳಿದ್ದಾರೆ. ಸೊ ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಕೊಡಗು ಬೆಳೆದಿದೆ ಅಂತ ಬರೆದ್ರೆ ಸಾಕು. 2 ಅಂಕದ 5 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಸೊ ಟೋಟಲಿ 10 ಮಾರ್ಕ್. ಪ್ರಶ್ನೆ 6. ಯುವಕ ಕಾಡಿನಲ್ಲಿ ಮನೆ ಹೇಗೆ ನಿರ್ಮಿಸಿದನು ಅಂತ ಕೇಳಿದ್ದಾರೆ. ಬೆಳೆದ ಕಾಡನ್ನು ಕತ್ತರಿಸಿ ಮನೆ ಕಟ್ಟಿದ. ಮನೆಯ ಮುಂದೆ ತೋಟ ಮಾಡಿ ತನಗೆ ಏನು ಬೇಕು ಅದನ್ನು ಬೆಳೆದುಕೊಂಡು ಅಲ್ಲಿಯೇ ಉಳಿದ. ಪ್ರಶ್ನೆ 7. ನಾ ಡಿಸೋಜಾ ಅವರು ಬರೆದಿರುವ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಕಾಡಿನ ಬೆಂಕಿ, ಬಳುವಳಿ, ದ್ವೀಪ ಮತ್ತು ಮುಳುಗಡೆಯ ಊರಿಗೆ ಬಂದವರು ಅಂತಕ್ಕಂಥದ್ದು ನಾ ಡಿಸೋಜಾ ಅವರ ಕೃತಿಗಳು. ಪ್ರಶ್ನೆ 8. ಹುತ್ತರಿ ಹಬ್ಬವನ್ನು ಹೇಗೆ ಆಚರಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ಉತ್ತರ, ಹುತ್ತರಿ ಹಬ್ಬವನ್ನು ಕೊಡಗರು ಹೊಸ ಅಕ್ಕಿಯನ್ನು ಮನೆಗೆ ತರುವಾಗ ಆಚರಿಸುವ ಹಬ್ಬವಾಗಿದ್ದು ಇದನ್ನು ಕೊಡಗಿನ ಸುಗ್ಗಿ ಹಬ್ಬವೂ ಆಗಿದೆ ಅಂತ ಕರೀತಾರೆ. ಪ್ರಶ್ನೆ 9. ಕಾವೇರಿ ಹೇಗೆ ಹರಿತಾಳೆ ಅಂತಕ್ಕಂಥದ್ದು 2 ಅಂಕದ ಪ್ರಶ್ನೆ ಇತ್ತು. ಉತ್ತರ, ಕಾವೇರಿಯು ಗಿರಿಯ ಬೆರಗಿನ ಸೊಬಗಿನಿಂದ ಇಳಿದು ಬಂದು ಮುಗಿಲಿಗೆ ಮಿಂಚು ಕಾಣುವಂತೆ ಹೊಳೆಯಾಗಿ ಹೊಳೆದು ತನ್ನ ನಂಬಿದವರ ನೆಲವನ್ನು ಮನವನ್ನು ತನಿಸಿ ಹೊಲದ ಕಳೆಯನ್ನು ಕಳೆಯುವ ತರಹ ಹರಿಯುತ್ತಾಳೆ ಅಂತ ಬರೆದ್ರೆ ಸಾಕು. ಪ್ರಶ್ನೆ 10. ಕೊಡಗನ್ನು ಆಳಿದ ರಾಜರುಗಳನ್ನು ಹೆಸರಿಸಬೇಕು. ಕೊಡಗನ್ನು ಚಂದರವರ್ಮರ ಚಂಗಾಲ್ವ ಅರಸರು ಹಾಲೇರಿಯ ಮನೆತನದವರು ಆಳಿದರು ಅಂತ ಬರೆದ್ರೆ ಸಾಕು. ಲಾಸ್ಟ್ 4 ಮಾರ್ಕರ್ ಪ್ರಶ್ನೆ ಇತ್ತು. ಯುವಕ ಮತ್ತು ಕಾಡು ಪ್ರಾಣಿಗಳ ಒಡನಾಟ ಹೇಗಿತ್ತು. ಯುವಕನು ಕಾಡು ಪ್ರಾಣಿಗಳ ಸುದ್ದಿಗೆ ಹೋಗುತ್ತಿರಲಿಲ್ಲ, ಅವು ಇವನ ಸುದ್ದಿಗೆ ಬರುತ್ತಿರಲಿಲ್ಲ. ಇಬ್ಬರು ಅವರವರ ಪಾಡಿಗೆ ಸುಖವಾಗಿದ್ದರು. ಯುವಕನ ಮನೆ ಹತ್ತಿರವೇ ಪ್ರಾಣಿಗಿಂಡಿ ಇದ್ದು ಅಲ್ಲಿಗೆ ಕಾಡು ಪ್ರಾಣಿಗಳು ಬಂದು ನೀರು ಕುಡಿದು ಹೋಗುವಷ್ಟು ನಿರ್ಭಯವಾದ ವಾತಾವರಣವಿತ್ತು ಅಂತ ಇದೆ. ಇಷ್ಟು ಶಾರ್ಟ್ ಆಗಿರ್ತಕ್ಕಂಥ ಉತ್ತರವನ್ನೇ ಅವರು LBIದಲ್ಲಿ ಏನು ಮಾಡಿದ್ರು ಅಂದರೆ ಕೊಟ್ಟಿದ್ರು. ಸೊ ಅದಕ್ಕಾಗಿ ನಾವುಗಳು ಕೂಡ ನಿಮಗೆ ಪೋಸ್ಟ್ ಮಾಡಿತ್ತು. ಸೊ ಎಲ್ಲ ವಿಷಯಗಳಲ್ಲಿ ಬರ್ತದೆ. PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.